ಸ್ವಾಮಿಯ ನೋಟಕ್ಕೆ ಇಡೀ ನಂದನಗರಿಯು ಕ್ಷಣ ಮಾತ್ರದಲ್ಲಿ ಬೆಂಕಿಯಲ್ಲಿ ಧ್ವಂಸವಾಗುತ್ತದೆ. ಅದೇ ನಗರದಲ್ಲಿದ್ದ ಓರ್ವ ಬಾಣಂತಿ ಅಗ್ನಿ ಪ್ರಳಯವನ್ನು ಕಂಡು ನಂದನನ್ನು ಕೊಂದು ಕಂದನನ್ನು ರಕ್ಷಿಸು ಎನ್ನುತ್ತಾ ಕೃಷ್ಣಾಚಲಕ್ಕೆ ಅಭಿಮುಖವಾಗಿ ಆರತಿ ಎತ್ತಿ ಬೆಳಗುತ್ತಾಳೆ. ಆ ಭಕ್ತೆಯ ಭಕ್ತಿಗೆ ಸಿಲುಕಿ ಉಗ್ರಮೂರ್ತಿಯಾಗಿದ್ದ ಸ್ವಾಮಿಯು ಶಾಂತಮೂರ್ತಿಯಾಗುತ್ತಾನೆ. ಆಗ ಉರಿಯುತ್ತಿದ್ದ ನಂದನಗರಿ ತಕ್ಷಣ ತಣ್ಣಗಾಗುತ್ತದೆ. ನಂದರಾಜನು ಮಾತ್ರ ತನ್ನ ಅರಮನೆಯೊಂದಿಗೆ ನಿರ್ನಾಮವಾಗುತ್ತಾನೆ. ನಂತರ ಶ್ರೀ ಸ್ವಾಮಿ ಶ್ರೀನಿವಾಸನ ಅವತಾರದಲ್ಲಿ ಕೃಷ್ಣಾಚಲದಿಂದ ಬಂದು ನಂದನಗರಿಯ ಕೆರೆಯ ಹೊರಭಾಗದಲ್ಲಿದ್ದ ಒಂದು ಹುತ್ತದಲ್ಲಿ ವಿಶ್ರಾಂತಿಗಾಗಿ ಕೂರುತ್ತಾನೆ. ಈ ಹುತ್ತಕ್ಕೆ ಹತ್ತಿರದ ಮತಿಘಟ್ಟ ಗ್ರಾಮದ ಗೌಡರ ಮನೆಯ ಒಂದು ಹಸುವು ನಿತ್ಯವೂ ಈ ಹುತ್ತಕ್ಕೆ ಕ್ಷೀರಾಭಿಷೇಕ ಮಾಡುತ್ತಿತ್ತು. ಈ ದೈವ ಲೀಲೆಯ ಕಣ್ಣಾರೆ ಕಂಡು ಬೆರಗಾದ ಗೌಡನು ಸ್ವಾಮಿಯನ್ನು ನೋಡುತ್ತಾ ಭಕ್ತಿಯಿಂದ ಕೈ ಮುಗಿಯುತ್ತಾನೆ. ಸ್ವಾಮಿಯು ಮತ್ತೆ ನರಸಿಂಹನ ಅವತಾರ ತಾಳಿ ಭಕ್ತರ ಉದ್ಧಾರಕ್ಕಾಗಿ ನಾನು ಇಲ್ಲಿ ನೆಲೆಸುತ್ತೇನೆ ಎಂದು ಹೇಳಿ ಇದೇ ಸ್ಥಳದಲ್ಲಿ ಗುಡಿ ಕಟ್ಟಲು ಗೌಡರಿಗೆ ಆಜ್ಞೆ ನೀಡುತ್ತಾನೆ. ಆ ಗೌಡರು ಸ್ವಾಮಿಯ ಆದೇಶದಂತೆ ಅಲ್ಲಿ ಗುಡಿ ಕಟ್ಟಿಸುತ್ತಾರೆ. ಅಂದಿನ ಚಿಕ್ಕ ದೇವಾಲಯ ಇಂದು ಬೃಹತ್ ದೇವಾಲಯವಾಗಿದೆ. ಪ್ರತಿದಿನ ಸ್ವಾಮಿಯ ದರ್ಶನಕ್ಕೆ ಭಕ್ತರು ಬರುತ್ತಲೇ ಇರುತ್ತಾರೆ. ದಕ್ಷಿಣ ಭಾರತದಲ್ಲಿಯೇ ಇದೊಂದು ಸುಪ್ರಸಿದ್ಧಿ ಪಡೆದ ವೈಷ್ಣವ ಕ್ಷೇತ್ರವಾಗಿದೆ.